ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಮತ್ತು ನಾನು ವಿಡಿಯೋ ಹಾಕಿ ತುಂಬಾ ದಿನ ಆಯಿತು. ಏಕೆಂದರೆ ಹುಷಾರಿಲ್ಲ, ಕೋಲ್ಡ್ ಆಗಿಬಿಟ್ಟು ಕೆಮ್ಮು ಕಾಫ್ ಎಲ್ಲ ಜಾಸ್ತಿ ಆಗಿಬಿಟ್ಟು ವಾಯ್ಸೇ ಇಲ್ಲ. ಅದಕ್ಕೋಸ್ಕರ ಕಂಟಿನ್ಯೂಸ್ ಆಗಿ ಮಾತಾಡೋಕ್ಕಾಗಲ್ವಲ್ಲ ಅಂತ ಹೇಳಿಬಿಟ್ಟು ವಾಯ್ಸ್ ಓವರ್ ಕೊಡೋಕ್ಕಾಗಿಲ್ಲ ಅಂತ ವಿಡಿಯೋನೇ ಹಾಕೋಕ್ಕಾಗಿಲ್ಲ. ಬಟ್ ಇನ್ನೂ ಸ್ವಲ್ಪ ಇದೆ, ಕೆಮ್ಮು ಕಾಫ್ ಎಲ್ಲ ಹಾಗೆ ಇದೆ. ಆದರೂ ತುಂಬ ದಿವಸ ಆಯ್ತಲ್ಲ ವಾಯ್ಸ್ ಓವರ್ ಕೊಡೋಣ ಅಂತ ಹೇಳಿ ಕೊಡ್ತಾಯಿದ್ದೀನಿ. ಸೊ ಮಿಡಲಲ್ಲಿ ಸ್ವಲ್ಪ ಕಟ್ಟಾದಂಗೆ ಅನಿಸುತ್ತೆ, ಬೇಜಾರು ಮಾಡ್ಕೋಬೇಡಿ. ಏಕೆಂದರೆ ಕಂಟಿನ್ಯೂಸ್ ಆಗಿ ಮಾತಾಡೋಕ್ಕಾಗಲ್ಲ, ಬ್ರೀತ್ ಮಾಡೋಕ್ಕೆ ಕಷ್ಟ ಆಗ್ತಿದೆ. ಹಾಗಾಗಿ ಮತ್ತು ಇದು ಬಂದು ಸಂಡೇ ನನ್ನ ಮಗಳದು ಭರತನಾಟ್ಯ ಪ್ರೋಗ್ರಾಮ್ ಇತ್ತು ಬ್ಯಾಂಗ್ಳೂರಲ್ಲೇ. ಇಲ್ಲಿ ಸಿಡ್ದೆಹಳ್ಳಿಲಿ ಸೌಂದರ್ಯ ಅನ್ನೋ ಒಂದು ವೆಂಕಟೇಶ್ವರ ಟೆಂಪಲಲ್ಲಿ ಪ್ರೋಗ್ರಾಮ್ ಇತ್ತು. ಸೊ ಹಾಗಾಗಿ ಅವಳನ್ನ ರೆಡಿ ಮಾಡ್ಸೋಕ್ಕೆ ಅವ್ರ ಮ್ಯಾಮೇ ಮಾಡೋಕ್ಕೆ ಪೇ ಎಲ್ಲ ಮಾಡಿದ್ವಿ. ಬಟ್ ಏನಂದರೆ ಯಗ್ನಹಳ್ಳಿ ಕರ್ಕೊಂಡು ಬನ್ನಿ ಅಂತ ಹೇಳಿದರು. ನಾವಿರೋದು ಇಲ್ಲಿ ಯೂನಿವರ್ಸಿಟಿ, ಸೊ ಅಲ್ಲಿ ಯಗ್ನಹಳ್ಳಿ ಕರ್ಕೊಂಡು ಹೋಗೋದು ತುಂಬ ದೂರ ಆಗುತ್ತೆ, ಆಗಲ್ಲ ಅಂತ ಹೇಳಿದ್ರು ಯೋಗಿ. ಅಲ್ಲಿಂದ ಅಲ್ಲಿಗೆ ಮತ್ತೆ ಅವಳು ಮೇಕಪ್ಪಿಗೆ ತುಂಬ ಹೊತ್ತು ವೆಯ್ಟ್ ಮಾಡಬೇಕು. ಇವನು ಬೇರೆ ಇರ್ತಾನೆ, ಲಕ್ಕಿ ಬೇರೆ ಇರ್ತಾನಲ್ಲ, ಸೊ ಇವನು ಹಿಡ್ಕೊಂಡು ಅದೆಲ್ಲ ರಿಸ್ಕ್ ಅಂತ ಅನಿಸ್ತು. ಮತ್ತು ಆ ಮ್ಯಾಮ್ ವೀಡಿಯೋ ಎಲ್ಲ ಕಳಿಸಿದ್ರು. ಹೇಗಿದ್ರು ಅವ್ರು ಬರೀ ಮಾಡಿದೆ ಫೇಸ್ ಮೇಕಪ್ ಅಷ್ಟೇ, ಜಡೆ ಎಲ್ಲ ನಾವೇ ಹಾಕಬೇಕಿತ್ತು. ಹಾಗಾಗಿ ಹೆಂಗಿದ್ರು ಅಕ್ಕಂಗೆ ಸ್ವಲ್ಪ ಮೇಕಪ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇದೆ. ಒಂದ್ಸಲ ನೋಡಿದ್ರೆ ಹಾಗೆ ಮಾಡ್ತಾರೆ ಅಕ್ಕ. ಸೊ ಹಾಗಾಗಿ ಅವಳೇ ಮಾಡ್ತಾಳಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೇನು ಕರ್ಕೊಂಡು ಹೋಗಲಿಲ್ಲ. ಫಸ್ಟ್ ಕರ್ಕೊಂಡು ಹೋಗಲ್ಲ ಅಂದ ತಕ್ಷಣ ನನ್ನ ಮಗಳಿಗೆ ಭಯ ಆಗೋಯಿತು. ಯಾಕೆಂದರೆ ಅವಳಿಗೆ ನಾನು ಮಾಡ್ತೀನಿ ಅಂತ ಭಯ. ನನಗೆ ಅಷ್ಟೊಂದೇನು ಮೇಕಪ್ ಅದೆಲ್ಲ ಅಷ್ಟೇನು ಇಂಟ್ರೆಸ್ಟ್ ಇಲ್ಲ. ಹಾಗಾಗಿ ಅವಳಿಗೆ ಭಯ, ನಮ್ಮಮ್ಮ ಚೆನ್ನಾಗಿ ಮಾಡುತ್ತೋ ಇಲ್ವೋ ಅಂತ. ಆಮೇಲೆ ನಮ್ಮಕ್ಕ ಸರಿ ಮಮ್ಮಿಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅವಳಿಗೆ ಹೇಳಿದ್ಲ. ಅವಳು ಬರ್ತಾಳೆ ಅಂದಮೇಲೆ ರಿಲ್ಯಾಕ್ಸ್ ಆದ್ಲು ಅವಳು. ಆಮೇಲೆ ಜಡೆ ಎಲ್ಲ ಅಕ್ಕ ಏನು ಒಂದು 10-15 ಮಿನಿಟ್ಸ್ಗೆ ಹಾಕ್ಬಿಟ್ಲು, ಬೇಗನೆ ಹಾಕ್ಬಿಟ್ಲು. ಬಟ್ ಫೇಸ್ ಮೇಕಪ್ ಅಂತೂ ಎಷ್ಟೊತ್ತು ತೊಗೊಂತು ಗೊತ್ತಾ. ಮತ್ತು ಇನ್ನೊಂದು ಪ್ರಾಡಕ್ಟ್ ಎಲ್ಲ ನಾವು ಮೊದಲೇ ನಾವೇ ಬೈ ಮಾಡಿ ಇಟ್ಕೊಂಡಿದ್ವಲ್ಲ, ಹಾಗಾಗಿ ಏನು ಬೈ ಮಾಡೋ ಅಂಥದ್ದೆಲ್ಲ ಏನಿರಲಿಲ್ಲ. ಎಲ್ಲ ಐಟಮ್ಸ್ ಇತ್ತು, ಎಲ್ಲ ನಾವು ಮ್ಯಾಮ್ ಹತ್ರನೇ ತೊಗೊಂಡಿದ್ವಿ ಭರತನಾಟ್ಯ ಕ್ಲಾಸಲ್ಲಿ. ಹಾಗಾಗಿ ಏನೇನು ಬೇಕು ಎಲ್ಲ ಕೊಟ್ಟಿದ್ರು ಅವರು, ರಿಸ್ಕ್ ಏನಿರಲಿಲ್ಲ. ಮತ್ತು ವೀಡಿಯೋ ಬೇರೆ ಕಳಿಸಿದ್ರಲ್ಲ, ಅದನ್ನ ನೋಡ್ಕೊಂಡು ಆರಾಮಾಗಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ಪ್ಯಾನ್ ಕೇಕು ಏನೇನೋ 3 ಥರ ಕ್ರೀಮ್ ಎಲ್ಲ ಇತ್ತು. ಅದನ್ನು ಫುಲ್ ಲಾಂಗ್ ವೀಡಿಯೋ ಮಾಡಿದ್ದೀನಿ. ಬಟ್ ಅದನ್ನು ಹಾಕಿದ್ರೆ ಅದೇ ತುಂಬ ಆಗುತ್ತೆ. 1 ಅವರ್ ಇದೆ ಅದು ಮೇಕಪ್ದೇ, 1.5 ಅವರ್ ವೀಡಿಯೋ ಇದೆ. ಅದು ತುಂಬ ಲಾಂಗ್ ವೀಡಿಯೋ ಅಲ್ವಾ, ನಿಮಗೂ ನೋಡೋದಕ್ಕೆ ಬೋರ್ ಆಗುತ್ತೆ ಅಂತ ಹೇಳಿಬಿಟ್ಟು ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಟಿದ್ದೀನಿ. ಬೇಕು ಅಂತ ಹೇಳಿ ಯಾರಿಗಾದ್ರೂ ಬೇಕಿದ್ದರೆ ಹೇಳಿ, ಬೇಕಾದ್ರೆ ಅಪ್ಲೋಡ್ ಮಾಡ್ತೀನಿ. ಲಾಂಗ್ ವೀಡಿಯೋ ಕೂಡ ಮಾಡ್ಕೊಂಡಿದ್ದೀನಿ ಮೇಕಪ್ದು. ಆಮೇಲೆ ಮೇಕಪ್ ಅಕ್ಕ ಇದೆ ಫಸ್ಟ್ ಟೈಮ್ ಮಾಡ್ತಿರೋದು. ಏಕೆಂದರೆ ಭರತನಾಟ್ಯಕ್ಕೆಲ್ಲ ಸ್ವಲ್ಪ ಹೆವಿ ಮೇಕಪ್ ಬೇಕಲ್ವಾ. ಸೊ ಅವಳು ನಾರ್ಮಲ್ ಮೇಕಪ್ ಮಾಡ್ತಾಳೆ, ಇದು ಹೆವಿ ಮೇಕಪ್ ಇದೆ ಫಸ್ಟ್ ಟೈಮು. ಬಟ್ ತುಂಬ ಅಂದರೆ ತುಂಬ ಸೆಟಲ್ಡಾಗಿ ತುಂಬ ಚೆನ್ನಾಗಿ ಮಾಡಿದ್ಲು. ಲಾಸ್ಟ್ ಟೈಮ್ ಮಾಡಿಸಿದ್ರು ಅವ್ರ ಮ್ಯಾಮೇ ಮಾಡಿದ್ದು ಚೆನ್ನಾಗಾಗಿರಲಿಲ್ಲ. ಸೊ ಬಟ್ ಈ ಟೈಮ್ ಅಂತೂ ತುಂಬ ಚೆನ್ನಾಗಿತ್ತು ಮೇಕಪ್ಪು, ತುಂಬ ಸೆಟಲ್ಡಾಗಿತ್ತು. ಅದೆಲ್ಲ ತುಂಬ ಕಷ್ಟ ಅನಿಸಿದ್ದು ಐಬ್ರೋ ತಿಕ್ಕಾಗಿ ಬರಿಬೇಕು ಮತ್ತು ಡಾರ್ಕಾಗೂ ಇರಬೇಕಲ್ವಾ, ಅದೊಂದು ಒಂಚೂರು ಕಷ್ಟ ಅನಿಸ್ತು. ಫಸ್ಟ್ ಟೈಮ್ ಬರೋದು ತುಂಬ ದಪ್ಪ ಅನಿಸ್ಬಿಡ್ತು. ಆಮೇಲೆ ಅದು ರಿಮೂವ್ ಮಾಡೋಕ್ಕೆ ಹೋದರೆ ಫೇಸೇ ಬ್ಲ್ಯಾಕ್ ಆಗ್ತಾಯಿತ್ತು. ಆಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡುವಾಗ ಆಮೇಲೆ ಸೆಟಾಫಿಲ್ ಕ್ರೀಮ್ ಇರುತ್ತಲ್ಲ, ಯಾವಾಗಾದರೂ ಅಷ್ಟೇ ಈ ಥರ ಏನೂ ಹೋಗಲ್ಲ, ಕಣ್ಕಪ್ಪು ಆ ಥರ ಎಲ್ಲ ಇದ್ದಾಗ ಕ್ರೀಮ್ ಇರುತ್ತೆ, ಯಾವುದಾದ್ರೂ ಕ್ರೀಮ್ ಪರವಾಗಿಲ್ಲ. ಸೊ ಆ ಕ್ರೀಮ್ನ ಹಾಕ್ಬಿಟ್ರೆ ಆರಾಮಾಗಿ ಈಸಿಯಾಗಿ ಬಂದುಬಿಡುತ್ತೆ ಮೇಕಪ್. ಹಾಗಾಗಿ ನಾನು ಸೆಟಾಫಿಲ್ ಹಾಕ್ಬಿಟ್ಟು ಎಲ್ಲ ರಿಮೂವ್ ಮಾಡಿದ್ಲು ಅಕ್ಕ. ಆಮೇಲೆ ಮತ್ತೆ ಬರೋದು ಚೆನ್ನಾಗಾಯ್ತಲ್ಲ. ಆಮೇಲೆ ಸೆಕೆಂಡ್ ಟೈಮು ಆಮೇಲೆ ಅಮ್ಮನೂ ಬಂದಿದ್ದರು. ನಮ್ಮಮ್ಮಂಗೂ ಮಧ್ಯಾಹ್ನ ಆಗಿತ್ತಲ್ಲ, ಎಷ್ಟು 2:30 ಆಗಿತ್ತು ಅಕ್ಕ ಸ್ಟಾರ್ಟ್ ಮಾಡಿದಾಗ. ಆಗ ಅಮ್ಮನೂ ಬಂದಿತ್ತು ಅಕ್ಕನ ಜೊತೆ, ಮೇಕಪ್ ಮಾಡೋದು ನೋಡ್ತಾ ಇತ್ತು. ಆಮೇಲೆ ಈ ಸಲ ಯಾವಾಗಲೂ ಮೆಹಂದಿ ಹಾಕ್ತಾಯಿದ್ದೆ, ಬಟ್ ಈ ಟೈಮ್ ಮೆಹಂದಿ ಹಾಕಲೇ ಇಲ್ಲ. ಬೇಡ, ಕಲರ್ ಒಂದು ಸಲಿನೂ ಹಾಕೇ ಇರಲಿಲ್ಲ. ಈ ಸಲ ಟ್ರೈ ಮಾಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ಮೇಕಪ್ ಎಲ್ಲ ಆದಮೇಲೆ ಕಲರೆಲ್ಲ ಹಾಕಿದ್ವಿ. ಬಟ್ ಅದೇ ನನ್ನ ಮಗಳು ಅಂತೀವಿ, ನೆಕ್ಸ್ಟ್ ಟೈಮ್ ನಾನು ಯೂಸ್ ಮಾಡಲ್ಲಪ್ಪ, ಮೆಹಂದಿ ಹಾಕ್ಕೊತೀನಿ ಅಂತ. ಯಾಕೆಂದರೆ ಕಲರ್ ಎಷ್ಟು ಆಗಲಿ 1 ವೀಕ್ ಆಯಿತು, ಹೋಗ್ತಾನೇ ಇಲ್ಲ, ಎಷ್ಟು ವಾಶ್ ಮಾಡಿದ್ರು ಹೋಗ್ತಾನೇ ಇಲ್ಲ ಅಂತ ಹೇಳ್ತಾಯಿದ್ಲು. ಬಟ್ ಇದೇ ಫಸ್ಟ್ ಟೈಮು. ಮೇಕಪ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮೇಕಪ್ಪಲ್ಲಂದು ದೊಡ್ಡೋಳ ಥರ ಫೀಲಾಗಿ ಕಾಣ್ತಾ ಇದ್ಲು. ತುಂಬ ಚೆನ್ನಾಗಿತ್ತು. ಆಮೇಲೆ ಎಲ್ಲರೂ ಫೋಟೋಸ್ ಎಲ್ಲ ತಗೊಂಡು ಬಂದ್ವಿ. ಯೋಗಿ ಕರ್ಕೊಂಡು ಬಿಟ್ಬಿಟ್ಟು ಹೋದರು, ಲಕ್ಕಿ ಮತ್ತು ಯೋಗಿಬ್ರು. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಕೊಂಡು ಬಂದರು ಅವರು. ಅಲ್ಲೇ ಜಾನಮನೆ ಹತ್ರ ಇತ್ತಲ್ಲ, ಅಲ್ಲಿಗೆ ಹೋಗಿದ್ದರು.
ಹಾಗಾಗಿ ಆಮೇಲೆ ನಾನು ಅಲ್ಲೇ ಇದ್ದೆ. ಚೆನ್ನಾಗಿತ್ತು ಅದರ ಪ್ರೋಗ್ರಾಮ್ಗೆ ತುಂಬ ಮಕ್ಳುಗಳು ಬಂದಿದ್ವು. ಇಷ್ಟು ಪುಟ್ಟ ಮಕ್ಕಳೆಲ್ಲ ಭರತನಾಟ್ಯ ಡ್ರೆಸ್ ತಗೊಂಡು ಎಷ್ಟು ಕ್ಯೂಟಾಗಿದ್ರು ಗೊತ್ತಾ. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಏನು ಸ್ವಲ್ಪನೂ ಬೋರ್ ಆಗಲೇ ಇಲ್ಲ ಆ್ಯಕ್ಚುಲಿ. ಲಕ್ಕಿ ಯಾಕೆ ಬಂದಿರೋದು ನೀನು ಇಲ್ಲಿಗೆ? ಲಕ್ಕಿಮ್ಮ ಬಾ ಇಲ್ಲಿ. ಯಾಕೆ ಬಂದಿರೋದು? ಏನು ನೋಡಕ್ಕೆ? ಡ್ರೆಸ್ ನೋಡಕ್ಕ. ಯಾವುದು? ಎಲ್ಲಿ ಅಕ್ಕ? ಕನ್ನಮ್ಮ ಲಕ್ಕಿಮ್ಮ ಇಲ್ಲೋಡು. ಅಕ್ಕ ಎಲ್ಲಿ? ನೀನು ಮಾಡಲ್ವಾ ಡ್ಯಾನ್ಸು? ಏನಮ್ಮ ನೀನು ಸ್ಕೂಲಲ್ಲೇ ಮಾಡ್ತೀಯಾ? ವಾವ್, ತೋರಿಸು ಹೆಂಗೆ ಮಾಡ್ತೀಯ ಸ್ಕೂಲಲ್ಲಿ. ಚಿನ್ನಿ ಸ್ಕೂಲಲ್ಲಿ ಹೆಂಗೆ ಮಾಡ್ತೀಯ ತೋರ್ಸಮ್ಮ. ಹಾಂ ತೋರಿಸು. ಡ್ಯಾನ್ಸ್ ತೋರಿಸಲ್ಲ, ಎಕ್ಸಸೈಸ್ ಅಲ್ಲ. ನೋಡಿ ನಮ್ಮ ಲಕ್ಕಿ ಹಿಂಗೆ ಜಂಪ್ ಮಾಡ್ತಾನೆ, ಓಡ್ತಾನೆ, ಬರ್ತಾನೆ. ಹಿಂಗೆ ಏನಾದರೂ ಒಂದು ಸಾಹಸ ಮಾಡ್ತಾ ಇರುತ್ತೆ ಮಗ. ಸುಮ್ಮನೆ ಅಂತೂ ಇರಲ್ಲ ಒಟ್ಟಿನಲ್ಲಿ. ಮಕ್ಕಳು ಈ ವಯಸ್ಸಲ್ಲಿ ಹೀಗೆ ಏನಪ್ಪ ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ಆಲ್ಮೋಸ್ಟ್ ಎಲ್ಲ ಮಕ್ಕಳು ಅಷ್ಟೇ. ಒಂದು ಹತ್ರ ಅಂತೂ ಕೂರ್ಸೋದು ಒಂದು ದೊಡ್ಡ ಸಾಹಸ ಅವ್ರದ್ದು. ಮತ್ತು ಇವ್ರ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದಕ್ಕೆ 7:30ಗೆ ಸ್ಟಾರ್ಟ್ ಆಯಿತು. ಸ್ವಲ್ಪ ಲೇಟಾಗೆ ಸ್ಟಾರ್ಟ್ ಆಯಿತು. ಅವ್ರ ಮ್ಯಾಮ್ ಬರೋ ಸ್ವಲ್ಪ ಲೇಟ್ ಆಯಿತು, ಏನೋ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿದ್ರಂತೆ. ಹಾಗಾಗಿ ಪ್ರೋಗ್ರಾಮ್ ಕಮೆನ್ಸ್ ಆಗೋದೇ ಲೇಟ್ ಆಯಿತು. ಇವಳ್ದು ಬೇರೆ 7th ಪ್ರೋಗ್ರಾಮ್ ಇತ್ತು. ಸೊ ತುಂಬ ಚೆನ್ನಾಗಿ ಮಾಡಿದ್ಲು ಡ್ಯಾನ್ಸು. ಫೇಸ್ ಎಕ್ಸ್ಪ್ರೆಷನ್ ಎಲ್ಲ ತುಂಬ ಚೆನ್ನಾಗಿ ಕೊಡ್ತಾಳೆ. ಚೆನ್ನಾಗಿ ಮಾಡಿದ್ಲು. ಅಲ್ಲಿದ್ದು ವೆಯ್ಟ್ ಮಾಡಿದ್ದಕ್ಕೂ ಚೆನ್ನಾಗಿ ಅನ್ನಿಸ್ತು. ಅವಳು ಮಾಡಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡಿ ತುಂಬ ಖುಷಿ ಆಯಿತು. ಅಷ್ಟೊತ್ತಿಗೆ ಜನಮರೆಲ್ಲ ಬಂದಿದ್ದರು. ಅವಳು ಡ್ಯಾನ್ಸ್ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ. ಎಲ್ಲರೂ ಸೇರಿ ಫೋಟೋಸ್ ಎಲ್ಲ ತೊಗೊಂಡು ದೇವ್ರ ದರ್ಶನ ಮಾಡಿ ಮನೆಗೆ ಹೊರಟ್ವಿ. ಅಲ್ಲೇ ಹೋದ್ವಲ್ಲ. ಸೊ ಮೇಕಪ್ ಮಾಡೋದು ಎಷ್ಟು ಕಷ್ಟ ಇದೆ, ರಿಮೂವ್ ಮಾಡೋದು ಹಾಗೇ ಇದೆ. ಅದನ್ನು ಕೊಕೊನಟ್ ಆಯಿಲ್ ಹಾಕಿ ನೀಟಾಗಿ ರಿಮೂವ್ ಮಾಡಬೇಕಿಲ್ಲ ಅಂದರೆ ಫುಲ್ಲು ಫೇಸೆಲ್ಲ ಬ್ಲ್ಯಾಕ್ ಆಗಿಬಿಡುತ್ತೆ. ಆ ದೊಡ್ಡಮ್ಮ ಹೆಲ್ಪ್ ಮಾಡಿದ್ರು. ಆ ದೊಡ್ಡಮ್ಮ ಮತ್ತು ಅವಳಿಬ್ಬರು ಸೇರಿಕೊಂಡು ಫೇಸ್ ಮೇಕಪ್ ಎಲ್ಲ ತೆಗೆದು ನೀಟಾಗಿ ಕೊಕೊನಟ್ ಆಯಿಲ್ ಹಾಕಿ ಮತ್ತೆ ಇನ್ನೊಂದ್ಸಲಿ ವಾಶ್ ಮಾಡಿಕೊಂಡು ಎಲ್ಲ ತೆಗೆದ್ರು ಇಬ್ಬರು. ಆಮೇಲೆ ಊಟ ಮಾಡಿಬಿಟ್ಟು ಅಕ್ಕ ತಂಗಿ ಇಬ್ಬರು ರೂಮ್ಗೆ ಹೋಗಿ ಏನೋ ಆಟ ಆಡ್ತಿದ್ರು. ಮೈಡಲ್ಲ ನನ್ನ ಮಗ ಹೋಗ್ಬಿಟ್ಟಿದ್ದ. ನಮ್ಮ ಅಕ್ಕ ಚೆನ್ನಾಗಿ ಡ್ಯಾನ್ಸ್ ಆಡೈತೆ, ಆದರೆ ಸ್ವಲ್ಪ ಇದು ಮಾಡೈತೆ, ಕಮ್ಮಿ ನಿಧಾನಕ್ಕೆ ಬರ್ತೈತೆ. ಜೋರಾಗಿ ಡ್ಯಾನ್ಸ್ ಮಾಡಬೇಕು, ಅವಾಗ ಚೆನ್ನಾಗಿರುತ್ತೆ. ಹಿಂಗೆ ಮಾಡಿದ್ರೆ ಚೆನ್ನಾಗೇ ಇರಲ್ಲ ಕಾಯ್ ಅಲ್ಲ ಕಾಯ್. ನೋಡ್ಕೊಳ್ಳಿ, ನಿಮಗೆ ಇಷ್ಟ ಆಗಿದೆ ಹಿಂಗೆ ನೋಡಿ. ಹಿಂಗೆ ಬೇಡಕ್ಕಿಂತ ಬಿಟ್ಬಿಡಿ ಗೈಸ್, ಗೊತ್ತಾಯ್ತಾ? ಗೊತ್ತಾಯ್ತು. ನಮ್ಮ ಅಕ್ಕನ ಡ್ಯಾನ್ಸ್ ಚೆನ್ನಾಗಿಲ್ಲ ಅಂದರೆ ನಮಗೆ ಅಲ್ಲಿ ನಾವು ಅಕ್ಕನಿಗೆ ನಾನು ಡ್ಯಾನ್ಸ್ ಹೇಳ್ಕೊಡ್ತೀನಿ. ಮಕ್ಕಳು ಗೈಸ್ ಎಲ್ಲರೂ ಮಾಡಿ ಪೀಸ್ ಬಾಯ್ ಬಾಯ್. ನಾನು ಸಿಗ್ತೀನಿ, ನನ್ನ ಸ್ಕೂಲ್ಗೆ ಹೋಗಿ ಬರ್ತೀನಿ. ಅವಾಗ ಹೇಳ್ತೀನಿ ನಿಮಗೆ ಮುಂದಿನ ವಿಡಿಯೋ ಸಿಗ್ತೀನಿ. ಬಾಯ್ ಬಾಯ್. ಟುಮಾರೋ ಬಾಯ್. ಓಕೆ ಬಾಯ್. ನೋಡಿ ಹಿಂಗೆ ಏನಾದರೂ ವಾಯ್ಸ್ ಓವರ್ ಕೊಡೋಣ ಅಂದರೆ ನಮ್ಮ ಮಗ ಬಂದುಬಿಡುತ್ತೆ. ಮಿಡಲಲ್ಲಿ ಏನಾದರೂ ಒಂದು ಹೇಳ್ತಾ ಇರುತ್ತೆ. ಅದು ಹೇಳ್ತು ಅವ್ರ ಅಕ್ಕಂದೇವು ಏನಾದರೂ ಡ್ಯಾನ್ಸು ಚೆನ್ನಾಗಿ ಇಷ್ಟ ಆಗಿಲ್ಲ ಅಂದರೆ ನೀವು ಅವ್ನಿಗೆ ಹೇಳ್ಬೇಕಂತೆ. ಆಗ ಅವನು ಇನ್ನೊಂದು ಡ್ಯಾನ್ಸ್ ಮಾಡಿಸ್ತಾನಂತೆ, ಪರ್ಫಾರ್ಮೆನ್ಸ್ ಕೊಡಿಸ್ತಾನಂತೆ. ಅದಕ್ಕೆ ಕಮೆಂಟ್ ಮಾಡಿ ಹೇಳ್ಬೇಕಂತೆ. ನಮ್ದು ಅಕ್ಕಿಗೋಸ್ಕರ ಆದರೂ ಕಮೆಂಟ್ ಮಾಡಿ ಹೇಳಿ ಹೇಗಿತ್ತು ಡ್ಯಾನ್ಸ್ ಅಂತ. ಆಮೇಲೆ ಲೈಕು ಸಬ್ಸ್ಕ್ರೈಬ್ ಎಲ್ಲ ಮಾಡಬೇಕು ಅಂತ ಕೂಡ ಅವ್ರು ಕೇಳ್ಕೊಂಡಿದ್ದಾನೆ. ಲೈಕು ಸಬ್ಸ್ಕ್ರೈಬ್ ಎಲ್ಲ ಮಾಡ್ತಿರ ತಾನೆ, ಹಾಗೆ ಕಮೆಂಟು ಮಾಡ್ತಿರ ತಾನೆ. ಹಿಂಗೆ ಮತ್ತು ಆ್ಯಕ್ಚುಲಿ ಅವತ್ತು ನೈಟು ಕೈಮಾ ಮಾಡಿದ್ರು. ಎಲ್ಲರೂ ಊಟ ಮಾಡಿದ್ವಿ. ರೊಟ್ಟಿ ಮಾಡಿದ್ರು. ರೊಟ್ಟಿ ಇಷ್ಟು ತೆಳ್ಳಗೆ ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಿತ್ತು. ಎಲ್ಲ ಊಟ ಮಾಡಿ ಮಲ್ಕೊಳೋಷ್ಟರೊಳಗೆ 10:30, 11 ಆಯಿತು. ಅಷ್ಟೊತ್ತಿಗೆ ಹೋದ್ವಿ. ಬಟ್ ಅವರಿಬ್ರು ಅಕ್ಕ ತಂಗಿ ಮತ್ತು ರೂಮಲ್ಲಿ ಏನೋ ಆಟ ಆಡ್ತಿದ್ರಂತೆ. ಇವನು ಮಿಡಲಲ್ಲಿ ಹೋಗ್ಬಿಟ್ಟು ನಾವು ಇವನ್ನ ಸೇರಿಸ್ಕೊಂಡಿಲ್ಲ ಅಂತ ಅವ್ರಿಗೆ ಡಿಸ್ಟರ್ಬ್ ಮಾಡ್ತಾಯಿದ್ದ. ಆಮೇಲೆ ಬಂದ ನಮ್ಮ ಹತ್ರ.
ಎಲ್ಲ ನೋಡ್ರ ಇಲ್ಲಿ ನೋಡ್ರಿ ಹಲೋ ನಮ್ದು ತೇಜು ಒಂದು ಲಾಸ್ಟ್ ಒನ್. ತೇಜು ಇರೋ ನೀವು 4 ಜನ ಇದ್ರಿ ಹಂಗೆ. ಇಲ್ಲಿ ನೋಡಿ ಸ್ಮೈಲ್. ಯೋಗಿ ಇಲ್ಲಿ, ಜನಮ್ಮ. ಹಾಂ ಹಾಂ ಇನ್ನೂ ಈ ಕಡೆ ಬರ್ಬೇಕಲ್ಲ ಬೆಳಗ್ಗೆ ಹಿಂಗೆ ಮತ್ತು ಈ ಬ್ಲಾಗ್ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಪರ್ಫಾರ್ಮೆನ್ಸ್ ಹೇಗಿತ್ತು, ನೇಸರ ಡ್ಯಾನ್ಸ್ ಹೇಗೆ ಮಾಡಿದ್ಲು ಅಂತ ನಮ್ಮ ಲಕ್ಕಿ ವೆಯ್ಟ್ ಮಾಡ್ತಾ ಇರ್ತಾನೆ. ಸೊ ಎಲ್ಲರೂ ಕಮೆಂಟ್ ಮಾಡ್ತೀರಾ ಅಂತ ಹೇಳಿ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ, ಪ್ಲೀಸ್ ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್. ಥ್ಯಾಂಕ್ ಯು ಸೋ ಮಚ್. ಬಾಯ್. ಥ್ಯಾಂಕ್ ಯು.